ನಮಸ್ಕಾರ, ನಾನು ನವಿತಾ ಜೈನ್. ಬಿಎಸ್ವೈ ಸೇನೆಗೆ ಖಾತೆಗಳ ಹಂಚಿಕೆ ಆಗಿದೆ. ಹೊಸ ಸಚಿವರಿಗೆ ಖಾತೆ ಹಂಚಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಇಂಧನ, ಹಣಕಾಸು ಸೇರಿದಂತೆ ಪ್ರಮುಖ ಖಾತೆಗಳನ್ನ ತಮ್ಮಲ್ಲೇ ಇಟ್ಟುಕೊಂಡಿದ್ದಾರೆ. ಅಂತೂ ಇಂತೂ ಅಳೆದು ತೂಗಿ ಈಗ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆಯನ್ನ ಮಾಡಲಾಗಿದೆ. ಆ ಒಂದು ಖಾತೆಗಳಲ್ಲಿ ಕೆಲವೊಂದಷ್ಟು ಖಾತೆಗಳನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಇಂಧನ, ಹಣಕಾಸು ಸೇರಿದಂತೆ ಸಾಕಷ್ಟು ಪ್ರಮುಖ ಖಾತೆಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಪಟ್ಟು ಹಿಡಿದು ಕಡೆಗೂ ಗೆದ್ದಿದ್ದಾರೆ ಸಾಹುಕಾರ್. ಜಲ ಸಂಪನ್ಮೂಲ ಖಾತೆಯೊಂದಿಗೆ ಬೆಳಗಾವಿ ಉಸ್ತುವಾರಿಯನ್ನೂ ಪಡೆದುಕೊಳ್ಳುವುದರಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಬೆಳಗಾವಿಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಈಗ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಆದ್ರೆ ಜಲ ಸಂಪನ್ಮೂಲ ಖಾತೆಯನ್ನ ಕೇಳಿದ್ದಂತಹ ಬಸವರಾಜ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಜಲ ಸಂಪನ್ಮೂಲದ ಬದಲಾಗಿ ಕೃಷಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಲಕ್ಷ್ಮಣ್ ಸವದಿ ಬಳಿ ಇದ್ದ ಕೃಷಿ ಖಾತೆಯನ್ನ ಬಿಎಸ್ ಯಡಿಯೂರಪ್ಪ ಕಿತ್ತುಕೊಂಡಿದ್ದಾರೆ. ಬಿಎಸ್ವೈ ಸೇನೆ ಯಾವ ರೀತಿ ಆಗಿದೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಿಎಸ್ ಯಡಿಯೂರಪ್ಪ ಬಳಿ ಹಣಕಾಸು, ಇಂಧನ, ಬೆಂಗಳೂರು ಅಭಿವೃದ್ಧಿ, ಡಿಪಿಎಆರ್ ಖಾತೆಗಳು ಇದೆ. ಇನ್ನು ಗೋವಿಂದ ಕಾರಜೋಳ ಡಿಸಿಎಂ ಅವರ ಬಳಿಯಲ್ಲಿ ಸಮಾಜ ಕಲ್ಯಾಣ, ಹಾಗೆಯೇ ಲೋಕೋಪಯೋಗಿ, ಜೊತೆಗೆ ಬೀಳಗಿಯ ಉಸ್ತುವಾರಿ ಕೂಡ ಅವರ ಬಳಿ ಇದೆ. ಮತ್ತೊಬ್ಬ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಉಸ್ತುವಾರಿ, ಹಾಗೆಯೇ ಲಕ್ಷ್ಮಣ್ ಸವದಿ ಡಿಸಿಎಂ ಅವರ ಬಳಿ ಸಾರಿಗೆ ಖಾತೆ ಮಾತ್ರ ಇದೆ, ಕೃಷಿ ಖಾತೆ ಇಲ್ಲ. ಇನ್ನು ಶ್ರೀರಾಮುಲು ಅವರ ಬಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಇದೆ. ಸಿಟಿ ರವಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವಜನ ಸಬಲೀಕರಣ ಮತ್ತು ಕ್ರೀಡೆ ಖಾತೆ ಇದೆ. ಬಸವರಾಜ ಬೊಮ್ಮಾಯಿ ಅವರ ಬಳಿ ಈಗ ಗೃಹದ ಜೊತೆಗೆ ಕೃಷಿ ಖಾತೆಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಹೊಸ ಖಾತೆಯನ್ನಂತೂ ಹಂಚಿಕೆ ಮಾಡಲಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಾನೆ. ಸಾಕಷ್ಟು ನೂತನ ಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದು. ಸಹಕಾರ ಖಾತೆ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ಅನುಭವ ಇದೆ, ತಿಳುವಳಿಕೆ ಇದೆ. ಅದರಲ್ಲಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನೀವು ಕೇಳಿದ ಖಾತೆ ಕೊಟ್ಟಿಲ್ಲ ಅನ್ನೋದು ನಾವು ಕೇಳಲಿಲ್ಲ, ನಾವು ಖಾತೆ ಕೇಳಲಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಯಾವ ಖಾತೆ ಬೇಕು ಅಂತ ಕೇಳಿದ್ರೆ ಈ ಖಾತೆ ಬೇಕು ಅಂತ ಹೇಳ್ತೀವಿ ಅಂತ ಹೇಳಿ ಅವ್ರು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಕೆಲವು ತೊಂದರೆಗಳಿರ್ತದಲ್ಲ, ಈಗ ರಾಜಕಾರಣ ಮತ್ತು ಈ ಎಲ್ಲ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಯಾವುದು ಕೂಡ ಈಗ ಕೈಯಲ್ಲಿ 5 ಬೆರಳು ಸರಿ ಇದೆಯಾ, ಎಲ್ಲ ಒಂದು ಲೆವೆಲಲ್ಲಿ ಇದೆಯಾ, ಇಲ್ಲ. ಅದಕ್ಕೆ ಈ ಒಂದು ಫ್ಯಾಮಿಲಿ ಅಂದಮೇಲೆ ಹಲವಾರು ತೊಂದರೆಗಳು. ಮನೆಯೇ ಅಂದರೆ ಒಂದು ಕಷ್ಟ. ಹಾಗಾಗಿ ಇಡೀ ರಾಜ್ಯದ ರಾಜಕಾರಣನ ಒಂದು ಮುಖ್ಯಮಂತ್ರಿ ನಿಭಾಯಿಸಬೇಕಲ್ಲ. ಕೆಲವು ಸಂದರ್ಭಗಳು ಆಗಿರುತ್ತೆ, ಅದನ್ನು ಖಂಡಿತ ಮುಖ್ಯಮಂತ್ರಿ ನಿಭಾಯಿಸಿದ್ದಾರೆ. ನಾನು ಅವ್ರು ಮಾತಾಡ್ಕೊಂಡಿದ್ದು ಬೇರೆ ಇದೆ, ತಾವು ಹೇಳ್ತಾ ಇರೋದು ಬೇರೆ ಇದೆ. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಈಗ ಮಂತ್ರಿಗಳಾಗಿದೆ, ತಾವು ಹೇಳುವಂಗೆ ಒಂದು ಇಲಾಖೆಯನ್ನು ವಹಿಸ್ಕೊಟ್ಟಿದ್ದಾರೆ. ಆ ಇಲಾಖೆಗೆ ಈ ರಾಜ್ಯದ ಜನರಿಗೆ ಅದರಿಂದ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಸಂಪುಟ ವಿಸ್ತರಣೆಯಾಗಿ ಖಾತೆ ಹಂಚಿಕೆ ಆಗ್ತಿರುವಾಗಲೇ ಉಮೇಶ್ ಕತ್ತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನಗಂತೂ ಸಿಎಂ ಸ್ಥಾನವೇ ಸಿಗುವ ಯೋಗ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವು ಹುಕ್ಕೇರಿ ಕ್ಷೇತ್ರದ ಶಾಸಕನಾಗಿ ಮುಂದುವರಿತಾ ಇದ್ದೀವಿ. ಹಾಗಾಗಿ ಮಂತ್ರಿ ಮಂಡಲದ ಸ್ಥಾನ ಸಿಗಲಿಲ್ಲ ಅನ್ನೋ ಪ್ರಶ್ನೆಕ್ಕಿಂತ ಈಗಾಗಲೇ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅದು ಸೀನಿಯರ್ ಇದ್ದೀನಿ. ಹೊಸದಾಗಿ ಆಗೋರಿಗೆಲ್ಲ ಸ್ಥಾನವನ್ನು ಕೊಟ್ಟಿದ್ದಾರೆ, ತಪ್ಪೇನಿದೆ. ನಾನು ನನ್ನ ಜೀವನದಾಗ ಯಾರಿಗೂ ನನ್ನ ಹೆಂಡತಿ ಕೂಡ ಮುಗಿಸ್ಕೊಳ್ಳೋಂಗಿಲ್ಲ. ಇನ್ನು ಯಡಿಯೂರಪ್ಪನ ಜೊತೆ ಪ್ರಶ್ನೆ ಇರುವುದಿಲ್ಲ. ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕು. ಅದ್ರ ಜೊತೆ ಯಡಿಯೂರಪ್ಪನವರಿದ್ದಂಥ ಜಾಗನೂ ನನಗೆ ಸಿಗಲೇಬೇಕು, ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಆ ದಿಶೆಯಲ್ಲಿ ನನ್ನ ಪ್ರಯತ್ನ ಐತಿ. ಆ ಪ್ರಯತ್ನದಲ್ಲಿ ದೇವರ